ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿನ್ನೆ ವಿಡಿಯೋದಲ್ಲಿ ತಮಗೆ ಬಾಯಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದು 7ನೇ ಪದ. ಬಾಯನ್ನು ಎಲ್ಲಿ ಸೇರಿಸಿದರೆ ಯಾವ ರೀತಿಯ ಒಂದು ಪದಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇವತ್ತು ತಮಗೆ 8ನೇ ಪದದ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೇನೆ. 8ನೇ ಪದ ಅದು ಯಾವುದು ಅಂತ ಹೇಳಿದ್ರೆ ವಾನ್. 8ನೇ ಪದ ಅದನ್ನು ನಾವು ಎಲ್ಲೆಲ್ಲಿ ಬಳಸ್ಬೋದು, ಯಾವ ರೀತಿಯಾಗಿ ಬಳಸ್ಬೋದು, ಎಲ್ಲಿಯನ್ನು ಬಳಸಿದ್ರೆ ಯಾವ ರೀತಿ ವಾಕ್ಯವನ್ನು ರಚನೆ ಮಾಡೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದ ಮಾಹಿತಿ ಇದೆ ಸ್ನೇಹಿತರೆ. ನೋಡಿ, 8ನೇ ಪದ ವಾನ್. 8ನೇ ಪದ ವಾನ್. ವಾನನ್ನು ನಾವು ಕನ್ನಡದಲ್ಲಿ 3 ಥರವಾಗಿ ನಾವು ಬಳಸ್ಬೋದು ಕನ್ನಡದಲ್ಲಿ. ಅದೇ ಇಂಗ್ಲೀಷ್ನಲ್ಲಿ ನಾವು ಒಂದೇ ಪದವನ್ನು ಹಾಕಿ ವಾಕ್ಯಗಳನ್ನು ರಚನೆ ಮಾಡ್ಬೋದು. ನೋಡಿ, ವಾನನ್ನು ಮೊದಲನೇದಾಗಿ ದ ಯ ನ ಮತ್ತು ಮೇಲೆ ಎಲ್ಲಿ ಬರುತ್ತಲ್ವ ಅಲ್ಲಿ ನಾವು ವಾನನ್ನು ಹಾಕಿ ವಾಕ್ಯ ರಚನೆ ಮಾಡ್ಬೋದು. ಇನ್ನು ಎರಡನೇದಾಗಿ ದಿವಸ ಅಂದರೆ ದಿನ ಮತ್ತು ತಾರೀಕು ಅಂದರೆ ದಿನಾಂಕ ಯಾವಾಗ ಬರುತ್ತೆ ಆ ಒಂದು ದಿನ ಇರ್ಬೋದು, ತಾರೀಕು ಇರ್ಬೋದು, ಹಾಕಿ ವಾಕ್ಯ ರಚನೆ ಮಾಡ್ಬೋದು. ಇನ್ನು 3ನೇ ಪದ ಚಾಲು. ಚಾಲು ಅಂತ ಹೇಳಿದ್ರೆ ನಿಮಗೆ ರನ್ನಿಂಗ್ ಮೇಲೆ ಇರುತ್ತಲ್ಲ ಆ ರೀತಿಯ ಸಂದರ್ಭದಲ್ಲಿ ನಾವು ಉಪಯೋಗಿಸ್ಬೋದು. ಈ 3 ಸಂದರ್ಭಗಳಲ್ಲಿ ಉಪಯೋಗಿಸ್ತಾರೆ ವಾನನ್ನು. ಈ 3 ಸಂದರ್ಭಗಳಲ್ಲಿ ಉಪಯೋಗಿಸ್ತಾರೆ. ಬಟ್ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಯಾವ ಸಂದರ್ಭದ ಬಳಸಿದರೆ ಯಾವ ರೀತಿ ವಾಕ್ಯಗಳನ್ನು ರಚನೆ ಮಾಡುವುದು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿ ನಮಗಿರಬೇಕು. ಆ ಸಂದರ್ಭ ಸಮಯ ಬಂದಾಗ ನಮಗೆ ಬುದ್ಧಿಯಲ್ಲಿ ಮೆದುಳಿನಲ್ಲಿ ಓಡಬೇಕು. ಇದನ್ನು ಇಲ್ಲಿ ಉಪಯೋಗ ಮಾಡಿದರೆ ಈ ಶಬ್ದ ವಾಕ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ. ನೋಡಿ, ಉದಾಹರಣೆಗೆ ಮೇಜಿನ ಮೇಲೆ, ಆನ್ ದ ಟೇಬಲ್. ಮೇಜಿನ ಮೇಲೆ ನೋಡಿ, ಆನ್ ದ ಟೇಬಲ್ ಅಲ್ವಾ. ಇಲ್ಲಿ ನೋಡಿ, ಮೇಜಿನ ನ ಬಂತು ಮತ್ತು ಮೇಲೆ ಬಂತು, ಎರಡೂ ಬಂದಿದೆ ನೋಡಿ, ಅಂದರೆ ಆನ್ ದ ಟೇಬಲ್. ಕುರ್ಚಿಯ ಮೇಲೆ, ಕುರ್ಚಿಯ ಮೇಲೆ ಅಂದರೆ ಆನ್ ದ ಚೇರ್, ಆನ್ ದ ಚೇರ್. ಇನ್ನು ರಸ್ತೆಯ ಮೇಲೆ, ರಸ್ತೆಯ ಮೇಲೆ, ಆನ್ ದ ರೋಡ್, ಆನ್ ದ ರೋಡ್. ಗಿಡದ ಮೇಲೆ, ಗಿಡದ ಮೇಲೆ, ಆನ್ ದ ಟ್ರೀ, ಆನ್ ದ ಟ್ರೀ. ಇದೇ ರೀತಿಯಾಗಿ ನಾವು ಶಬ್ದಗಳನ್ನ ಹಾಕಿ ನಾವು ಪದಗಳನ್ನ ಹಾಕಿ ವಾಕ್ಯ ರಚನೆ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಟೇಬಲ್ ಮೇಲೆ ಇರ್ಬೋದು, ನೀರಿನ ಮೇಲೆ ಇರ್ಬೋದು, ಬೋಟ್ ಮೇಲೆ ಇರ್ಬೋದು, ಗಿಡದ ಮೇಲೆ ಇರ್ಬೋದು, ಗುಡ್ಡದ ಮೇಲೆ ಇರ್ಬೋದು. ಈ ರೀತಿಯಾಗಿ ಸೇರಿಸಿ ನಾವು ವಾನನ್ನು ಸೇರಿಸಿ ವಾಕ್ಯವನ್ನು ರಚನೆ ಮಾಡ್ಬೋದು. ನೋಡಿ, ಇನ್ನು ಎರಡನೇದರಲ್ಲಿ, ಫಸ್ಟ್ ಒಂದರಲ್ಲಿ ನಾನು ನಿಮಗೆ ದ ಯನ ಮತ್ತು ಮೇಲೆ ಬರುತ್ತೆ. ಇದು ಎರಡನೇದರಲ್ಲಿ ದಿವಸ ಮತ್ತು ದಿನಾಂಕದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಸೋಮವಾರ ದಿವಸ ಅಂದರೆ ವಾನ್ ಮಂಡೇ, ವಾನ್ ಮಂಡೇ. ಮಂಗಳವಾರ ದಿವಸ, ಮಂಗಳವಾರ ದಿವಸ, ವಾನ್ ಟ್ಯೂಸ್ಡೇ, ವಾನ್ ಟ್ಯೂಸ್ಡೇ. ಇನ್ನು ಶನಿವಾರದ ದಿವಸ ವಾನ್ ಸಾಟರ್ಡೆ, ವಾನ್ ಸಾಟರ್ಡೆ, ವಾನ್ ಸಾಟರ್ಡೆ. ಶನಿವಾರ ದಿವಸ ವಾನ್ ಸಾಟರ್ಡೆ, ವಾನ್ ಸಾಟರ್ಡೆ. ನೋಡಿ, ಈ ತಾರೀಕಿಗೆ 5ನೇ ತಾರೀಕಿಗೆ ವಾನ್ 5th, 5ನೇ ತಾರೀಕಿಗೆ ವಾನ್ 5th, 8ನೇ ತಾರೀಕಿಗೆ ವಾನ್ 8th, 6/3/6 ರಂದು ಅಂದರೆ 6/3/6. ಯಾವ ಟೈಮಿಗೆ ಬರ್ತಾನೆ, ಯಾವ ದಿವಸ ಬರ್ತಾನೆ, ಸೋಮವಾರ ಇರ್ಬೋದು, ಮಂಗಳವಾರ ಇರ್ಬೋದು, ಗುರುವಾರ ಇರ್ಬೋದು, ಶುಕ್ರವಾರ ಇರ್ಬೋದು. ಈ ದಿವಸಗಳಿಗೆ ನಾವು ವಾನ್ ಅಂದ ಹಾಕಿ ವಾಕ್ಯ ರಚನೆ ಮಾಡೋದು. ಇನ್ನು ತಾರೀಕು 5ನೇ ತಾರೀಕು ಇರ್ಬೋದು, 6ನೇ ತಾರೀಕು ಇರ್ಬೋದು, 7ನೇ ತಾರೀಕು ಇರ್ಬೋದು, 30ನೇ ತಾರೀಕು ಇರ್ಬೋದು. ಈ ರೀತಿ ಬಂದಾಗ ವಾನ್ ಹಾಕಿ ರಚನೆ ಮಾಡೋದು ವಾಕ್ಯಗಳನ್ನು. ಇನ್ನು ಕೊನೆಯದಾಗಿ ನಾವು 3ನೇ ಪದಕ್ಕೆ ಬಂದಿದೆ. ವಾನನ್ನು 3 ಪದದಲ್ಲಿ ಯಾವ ರೀತಿಯನ್ನು ಬಳಸ್ಬೋದು. ಆವಾಗಲೇ ಹೇಳಿದ್ದು ನಿಮಗೆ ಚಾಲು ಅಂತೇಳಿ, ಅಂದರೆ ರನ್ನಿಂಗ್ ಮೇಲೆ. ಅಂದರೆ ಈ ಉದಾಹರಣೆಗೆ ನಾವು ಏನು ಹೇಳ್ತೀವಿ, ಬರ್ರಿ ಅಂತ ಹೇಳ್ತೀವಿ ಅಲ್ವಾ. ಬರ್ರಿ, ಬರ್ರಿ ಅಂತ ಹೇಳಿದಾಗ ಕಮಾನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ.
ಅದೇ ನಾವು ಕನ್ನಡದಲ್ಲಿ ಏನು ಮಾಡಿದೆ, ಬರುವುದನ್ನು ಚಾಲು ಮಾಡ್ತಾಯಿದ್ದೆ, ಬರುವುದನ್ನು ಚಾಲು ಮಾಡುತ್ತಾ ಬರಲಿ ಚಾಲು ಮಾಡ್ತಾಯಿದ್ರೆ ಅವಾಗ ನಾವು ಅದನ್ನು ಉಪಯೋಗಿಸ್ತೇವೆ ಕಮಾನ್ ಅಂತೇಳಿ. ಹೋಗಿರಿ ಅಂದರೆ ಗೋ ಆನ್ ಅಂದರೆ ಹೋಗುವುದನ್ನು ಚಾಲು ಮಾಡ್ತಾಯಿದ್ದೀವಿ, ಚಾಲು ಮಾಡ್ತಾನೆ ಇದ್ದಾರೆ. ಇನ್ನು ಓದಿರಿ, ರೀಡ್ ಆನ್, ಓದುವುದನ್ನು ಚಾಲು ಮಾಡೋದು, ಓದೋದನ್ನು ಚಾಲು ಮಾಡ್ತಾ ಇದ್ದಾರೆ ಅಂದರೆ ರೀಡ್ ಆನ್ ಅಂತ ಹೇಳ್ಬಿಡ್ತೀವಿ. ಚಾಲು ಮಾಡ್ತಾ ಇದ್ದಾರೆ, ಇನ್ನು ಬರಿತಾ ಇದ್ದೀವಿ ಅಂದರೆ ರೈಟ್ ಆನ್, ಬರೆಯುವುದನ್ನು ಚಾಲು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ಆನನ್ನು ನಾವು ಇಲ್ಲಿ ಬಳಸ್ತೇವೆ ನೋಡಿ. ಈ ರೀತಿಯಾಗಿ ಕಮ್ ಆನ್ ಇರ್ಬೋದು, ಗೋ ಆನ್ ಇರ್ಬೋದು, ರೀಡ್ ಆನ್ ಇರ್ಬೋದು, ಈ ರೀತಿಯಾಗಿ ನೋಡಿ. ಈಗ ಅದರ ಗೊತ್ತಾಯ್ತಲ್ಲ, 8ನೇ ಪದವನ್ನು 3 ರೀತಿಯಾಗಿ, ಆನನ್ನು 3 ರೀತಿಯಾಗಿ ನಾವು ಬಳಸ್ಬೋದು ಈಸಿಯಾಗಿ. ಅದಕ್ಕೋಸ್ಕರ ಪದಗಳನ್ನ, ವಾಕ್ಯಗಳನ್ನು, ಕೆಲವೊಂದು ವರ್ಬ್ಗಳನ್ನು ನಾವು ನೆನ್ಪಿಟ್ಕೊಂಡು ವಾಕ್ಯಗಳ ರಚನೆ ಮಾಡ್ತಾ ಹೋದರೆ ವಾನ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನಾಳೆ 9ನೇ ಪದದ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.